ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಾನಿವತ್ತು ಮಧ್ಯಾಹ್ನದ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಆಲ್ಮೋಸ್ಟ್ 1 o'clock. ಬೆಳಗ್ಗೆನೆ ಇವತ್ತು ಆ್ಯಪಲ್ ಪ್ಯೂರಿ ಮತ್ತು ಇನ್ನೊಂದ್ಸರಿ ಆ್ಯಪಲ್ ಪ್ಯೂರಿ ತಿನ್ನಿಸಿದೆ. ಲಾಸ್ಟ್ ಟೈಮ್ ಆ್ಯಪಲ್ ಪ್ಯೂರಿ ತಿನ್ನಿಸೋದಕ್ಕಿಂತ ಈ ಟೈಮು ಬೇಗನೆ ತಿಂದು ಚೆನ್ನಾಗೂ ಕೂಡ ತಿಂದು. ಸೊ ಹಾಗೆ ಮಕ್ಕಳು ಫಸ್ಟ್ ಟೈಮ್ ತಿನ್ನೋದಿಲ್ಲ. ಫಸ್ಟ್ ಟೈಮ್ ನಾನು ನಿಮಗೆ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ, 2 hours ಬೇಕಾಯಿತು ಅಂತ. ಸೊ ಈ ಸರಿ ಏನಿಲ್ಲ, ಒಂದು 1/2 hourಗೆ ಮುಗಿಸ್ಕೊಂಡು ತಿನ್ಕೊಂಡು, ಸೊ ಅವಳಿಗೂ ಅವತ್ತು ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇನ್ನೂ ಮಲಗಿದ್ದಾಳೆ. ಆಲ್ಮೋಸ್ಟ್ 1 hour ಆಯಿತು, 1 hourದಿಂದ ಮಲಗಿದ್ದಾಳೆ. ಸೊ ನಾನೆಲ್ಲ ಫ್ರೆಶ್ ಅಪ್ ಆಗಿ ಗೊಂಬೆಗೆಲ್ಲ ಫ್ರೆಶ್ ಅಪ್ ಮಾಡಿಸಿ ಈಗ ಅವಳು ಈಚೆ ಹೋಗಿದ್ದಾಳೆ ಆಟ ಆಡೋಕ್ಕೆ. ಸೊ ನಾನು ಅದಕ್ಕೆ ವೀಡಿಯೋ ಮಾಡೋಣ ಅಂತ ವೀಡಿಯೋ ಶುರು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಪಾಪಗೆ ರಾಗಿ ಸರಿ ಅಂದರೆ ಇಷ್ಟು ದಿನ ನಿಮಗೆ ಪ್ಲೇನ್ ರಾಗಿ ಸರಿ ತೋರಿಸಿದೆ. ಅಂದರೆ 4 months ಎಬೋವು ಪ್ಲೇನ್ ರಾಗಿ ಸರಿ ಅಂದರೆ ಬರೀ ರಾಗಿಯ ಶೀಟಿಗೆ ಜೀರಿಗೆ, ಮೆಣಸು, ಮೆಥಿ ಇದನ್ನೆಲ್ಲ ಹಾಕ್ಬಿಟ್ಟು ನಾನು ರಾಗಿ ಸರಿ ಮಾಡ್ಕೊತಿದ್ದೆ. ಬಟ್ ಈಗ 6 months ಕಂಪ್ಲೀಟ್ ಆಗಿದೆಯಲ್ಲ, ಸೊ ಎಲ್ಲ ಥರದ ಕಾಳುಗಳು ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲ ಆ್ಯಡ್ ಮಾಡಿ ಕೊಡ್ಬೋದು ಮಕ್ಕಳಿಗೆ. ಈಗ ಇನ್ಮೇಲೆ ತುಂಬ ಕಾಳುಗಳಲ್ಲಿ ಫೈಬರ್ ಅಂಶ ಇರುತ್ತೆ, ಪ್ರೋಟೀನ್ ಅಂಶ ಇರುತ್ತೆ. ಸೊ ಎಲ್ಲ ಕೊಟ್ಟರೆ ಮಕ್ಕಳಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಅಥವಾ ಬೇಬಿ ಡೆವಲಪ್ಮೆಂಟಿಗೆ ತುಂಬ ಒಳ್ಳೆಯದಾಗುತ್ತೆ. ನಾನಿಲ್ಲಿ ಮೊದಲಿಗೆ ರಾಗಿನ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ. ನಾನು ಇಲ್ಲಿ ಅರ್ಧ kg ಫೈನ್ ರಾಗಿ ತೊಗೊಂಡಿದ್ದೀನಿ. ಅಂದರೆ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿರೋ ರಾಗಿನ ತೊಗೊಂಡಿದ್ದೀನಿ, ನಾನು ಅಂಗಡಿಯಿಂದ ತರಿಸಿದ್ದೀನಿ. ಸೊ ಗೊಂಬೆಗೆ ನಾನು ಈ ಥರ ಏನೂ ಮಾಡಿರಲಿಲ್ಲ. ಸೊ ನನಗೆ ಅಷ್ಟು 1 kg 2 kg ಕ್ವಾಂಟಿಟಿ ನನಗೆ ಅಷ್ಟು ಸರಿಯಾಗಿ ಗೊತ್ತಾಗಿಲ್ಲ. ಸೊ ಹಾಗಾಗಿ ನಾನು ಫಸ್ಟು ಅರ್ಧ kg ತೊಗೊಂಡು ಒಂದು ಸರಿ ಕ್ವಾಂಟಿಟಿ ನೋಡಿಕೊಂಡ್ರೆ ಮತ್ತೆ ಪದೇ ಮಾಡೋಕ್ಕೆ ಸರಿ ಹೋಗುತ್ತೆ. ನಾನು ಇಲ್ಲಿ ಅರ್ಧ kg ತೊಗೊಂಡಿದ್ದೀನಿ. 4 to 5 times ರಾಗಿನ ಚೆನ್ನಾಗಿ ತೊಳಿಬೇಕು. ನೀವು ನೋಡಿ, ತೊಳಿತಾ ಇದ್ರೆ ಎಷ್ಟು ಕಸ ಬರ್ತಿದೆ. ಅದು ಆ್ಯಕ್ಚುಲಿ ಇದು ಕ್ಲೀನ್ ಮಾಡಿರೋ ರಾಗಿಲ್ಲ ಇಷ್ಟೊಂದು ಕಸ ಬರ್ತಾ ಇದೆ. ಸೊ ಚೆನ್ನಾಗಿ ತೊಳೆದು ನೀವು ಅದನ್ನು ಮರಕ್ಕೋ ಅಥವಾ ಒಂದು ಕವರ್ ಮೇಲೋ ಅಥವಾ ಒಂದು ಬಟ್ಟೆ ಮೇಲೋ ನೀವು ಅದನ್ನು ನೀಟಾಗಿ ನೀರೆಲ್ಲ ಜಾಲಿಸ್ಕೊಂಡು ನೀಟಾಗಿ ನೀವು ಅದನ್ನು ಹಾರಾಕಬೇಕು. ಹಾರಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೀವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ನಾನಿಲ್ಲಿ ಮೊಳಕೆ ಕಾಳು ಬರ್ಸಿಲ್ಲ, ಯಾಕಂದರೆ ಮೊಳಕೆ ಶೀತ ಅಂತ ಹೇಳ್ತಾರೆ, ನಮ್ಮ ಮನೆ ಕಡೆ ಎಲ್ಲ ಶೀತ ಅಂತ ಹೇಳ್ತಾರೆ. ಹಾಗಾಗಿ ನಾನು ಮೊಳಕೆ ಆ ಥರ ಏನೂ ಬರ್ಸಿಲ್ಲ. ಸೊ ನಾನು ಬರೀ ರಾಗಿ ಹಾಗೆ ತೊಳೆದು ಹಾಗೆ ಒಣಗಿಸ್ತಾ ಇದ್ದೀನಿ. ಅದಕ್ಕೆ ನಾನು 1 ಕಪ್, ನಿಮಗೆ ಕಪ್ ತೋರಿಸ್ತೀನಿ ನೋಡಿ, ಆ ಕಪ್ಪಲ್ಲಿ ನಾನು 1 ಕಪ್ ಗೋಧಿ ತೊಗೊಂಡಿದ್ದೀನಿ. ಅಂದರೆ 100 ಗ್ರಾಮ್ ಗೋಧಿ ತೊಗೊಂಡಿದ್ದೀನಿ. ಸೊ 100 ಗ್ರಾಮ್ ಗೋಧಿ ಮತ್ತು ರಾಗಿನ ಇಲ್ಲಿ ನಾನು ಅರ್ಧ kg ರಾಗಿಗೆ 100 ಗ್ರಾಮ್ ಗೋಧಿ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಕ್ಲೀನಾಗಿ ತೊಳೆದು ಎಲ್ಲ ನಾನು ಒಣಗಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ಮಧ್ಯಾಹ್ನದವರೆಗೂ ಬಿಸಿಲು ಬರುತ್ತೆ. ಸೊ ಸಾಕು, ಜಾಸ್ತಿ ಕ್ವಾಂಟಿಟಿ ಇಲ್ದಿರೋ ಕಾರಣ ಈ ಬಿಸಿಲು ಸಾಕು. ಸೊ 2 days ಒಣಗಿಸ್ಬೇಕು ಚೆನ್ನಾಗಿ. ಅದು ಫುಲ್ಲು ಕಟ್ಟುಮ್ ಅಂತ ಸೌಂಡ್ ಬರಬೇಕು ನಾವು ಬಾಯಿಗೆ ಹಾಕ್ಕೊಂಡ್ರೆ. ಸೊ ಅಷ್ಟು ಚೆನ್ನಾಗಿ ಅದು ಒಣಗಬೇಕು. ಇಲ್ಲಿ ಗೋಧಿನೂ ಕೂಡ ಮೊಳಕೆ ಬರ್ಸಿಲ್ಲ, ಅದನ್ನು ಕೂಡ ಹಾಗೆ ಒಣಗಿಸಿದ್ದೀನಿ. ನೋಡ್ಬೋದು ನೀವು, ಇದು ನಾನು ಮಧ್ಯಾಹ್ನ 3 ಗಂಟೆಗೆ ತೋರಿಸ್ತಾ ಇದ್ದೀನಿ ನಿಮಗೆ, ಇಷ್ಟು ಡ್ರೈ ಆಗಿದೆ ಅಂತ. ರಾಗಿನೂ ಅಷ್ಟೇ ಆಲ್ಮೋಸ್ಟ್ ಒಂದು 80 to 90% ಡ್ರೈ ಆಗಿತ್ತು. ಇನ್ನೊಂದು 10% ಡ್ರೈ ಆಗಬೇಕಾಗಿತ್ತು. ಸೊ ಅದಾದಮೇಲೆ ನಾನು ನೆಕ್ಸ್ಟ್ ಡೇ ನಾನು ವೀಡಿಯೋ ಮಾಡ್ಕೊಂಡಿದ್ದೆ. ಫಸ್ಟ್ ಡೇ ಮಾತ್ರ ನಾನು ರಾಗಿ ಮತ್ತು ಗೋಧಿನ ಮಾತ್ರ ಒಣಗಿಸ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಕಾಳುಗಳೆಲ್ಲ ಹಾಕ್ತಾಯಿದ್ದೀನಿ. ಅಂದರೆ ನಾನು ಅದರಲ್ಲಿ 1 ಕಪ್ ಏನು ಗೋಧಿ ಹಾಕಿದ್ದೇನೆ ಅದರಲ್ಲಿ 1/4 ಭಾಗ ಕಪ್ಪಲ್ಲಿ ನಾನು ಕಾಳುಗಳು ಹಾಕೋತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಕಾಳನ್ನೇ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ಹಾಕಿದ್ದೀನಿ, ಹೆಸರು ಕಾಳು ಹಾಕಿದ್ದೀನಿ, ಅದಾದಮೇಲೆ ಹುಳ್ಳಿಕಾಳು ಹಾಕಿದ್ದೀನಿ ಮತ್ತು ಉದ್ದಿನ ಬೇಳೆ ಹಾಕೋತಾ ಇದ್ದೀನಿ. ಎಲ್ಲ ಸ್ವಲ್ಪ ಅಂದರೆ 1 or 2 spoons ಹಾಕ್ಕೊಳ್ಳಿ. ಯಾಕಂದರೆ ಮಕ್ಕಳು ಇನ್ನೂ ಡೈಜೆಷನ್ ಪಾಪ ಅವ್ರಿಗೆ ಡೈಜೆಷನ್ ಆಗೋವಂಥ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಸೊ ನಾವು ಜಾಸ್ತಿ ಅವ್ರಿಗೆ ಫೋರ್ಸ್ ಮಾಡಬಾರ್ದು. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ನಾನು ಮಾಡ್ಕೊತಾ ಇದ್ದೀನಿ. ಕಡಲೆಕಾಳು ಹಾಕಿದ್ದೀನಿ, ಹಾಗೆ ಹೆಸರು ಬೇಳೆ ಹಾಕಿದ್ದೀನಿ. ನಾನು ಏನೇನು ಕಾಳು ಹಾಕಿದ್ದೀನಿ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಕ್ವಾಂಟಿಟಿ ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ದಯವಿಟ್ಟು ಅದರೊಳಗೆ ಒಂದ್ಸರಿ ಚೆಕ್ಔಟ್ ಮಾಡಿ. ಸೊ ಎಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇಲ್ಲಿ ನಾನು ಮಸೂರು ದಾಲ್ನ ಮಿಸ್ ಮಾಡಿದ್ದೀನಿ. ಸೊ ನೀವು ಮಸೂರು ದಾಲ್ ಇದ್ದರೆ ಹಾಕ್ಕೊಳ್ಳಿ, ಅದು ತುಂಬ ಒಳ್ಳೆಯದು. ನಾನು ಸದ್ಯಕ್ಕೆ ಇಲ್ಲಿ ಮನೆ ಹತ್ರ ಇರೋ ಅಂಗಡಿಗಳಲ್ಲಿ ಸಿಗಲಿಲ್ಲ. ಸೊ ನಾನು ತರ್ಸೋದು ಮರ್ತೋದೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಹಾಕಿಲ್ಲ. ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನೀವು ಅದನ್ನು 2 to 3 times ತೊಳ್ಕೊಂಡು ಚೆನ್ನಾಗಿ ಕಾಳುಗಳನ್ನ ಅದನ್ನು ನೀವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಕಾಳುಗಳೆಲ್ಲ 1 ದಿನ ಒಣಗಿಸಿದ್ರೆ ಸಾಕು. ಸೊ ಡ್ರೈ ಆಗುತ್ತೆ. ರಾಗಿ ಮತ್ತು ಗೋಧಿನ ನಾವು ಫಸ್ಟ್ ಡೇ ತೊಳೆದು ನೆಕ್ಸ್ಟ್ ಡೇ ಮತ್ತೆ ಆ ದಿನವೂ ಒಣಗಿಸ್ಬೇಕು, ನೆಕ್ಸ್ಟ್ ಡೇನೂ ಒಣಗಿಸ್ಬೇಕು. ಆ ನೆಕ್ಸ್ಟ್ ಡೇ ಏನು ಒಣಗಿಸ್ತೀವಲ್ಲ ಆವಾಗ ನೀವು ಕಾಳುಗಳನ್ನ ಒಣಗಿಸಿದ್ರು ಸಾಕು. ಸೊ ಈ 3 ನೋಡಿ, ಈಗ ಮತ್ತೆ ನಾನು ರಾಗಿನ ಬಿಸಿಲಿಗೆ ಇಟ್ಟಿದ್ದೀನಿ. ಮಾರ್ನಿಂಗು ಅಮ್ಮ ಮನೆ ಹತ್ರ ಚೆನ್ನಾಗಿ 12 to 1 o'clock ಚೆನ್ನಾಗಿ ಬಿಸಿಲು ಬರುತ್ತೆ. ಸೊ ಅಲ್ಲಿ ಇಟ್ಟರೆ ಸಾಕು, ಅಷ್ಟು ಬಿಸಿಲು ಸಾಕು, ಯಾಕಂದರೆ ತುಂಬ ಬಿಸಿಲಿದೆ. ಸೊ ಇಷ್ಟು ಬಿಸಿಲಿಗೆ ಚೆನ್ನಾಗಿ ಒಣಗುತ್ತೆ. ಸೊ ಹಾಗಾಗಿ ಅಲ್ಲೇ ನಾನು ಇಟ್ಟಿದ್ದೆ. ಸೊ ಅದಾದಮೇಲೆ ಅಷ್ಟರಲ್ಲಿ ಎಲ್ಲ ಥರದ್ದು ಕಾಳುಗಳು ಆಗಿರ್ಬೋದು, ರಾಗಿ ಆಗಿರ್ಬೋದು, ಗೋಧಿ ಆಗಿರ್ಬೋದು ಚೆನ್ನಾಗಿ ಡ್ರೈ ಆಗಿತ್ತು, ಅದು ಚೆನ್ನಾಗಿ ಒಣಗಿತ್ತು. ಸೊ ಅದನ್ನು ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಎಲ್ಲ ಥರದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ರಾಗಿನೂ ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಕಾಳುಗಳನ್ನ ಹುರ್ಕೋಬೇಕು ಚೆನ್ನಾಗಿ, ಎಲ್ಲನೂ ಹುರ್ಕೊಂಡು ಹಾಕಿಸ್ಬೇಕು. ಏನಕ್ಕೆ ಅಂದರೆ ತುಂಬ ದಿವಸ ಇಡೋ ಕಾರಣ ಹುಳಗಳಾಗಲ್ಲ ಮತ್ತು ಗಂಟು ಆಗೋದಿಲ್ಲ ಅಂತ ನಾವೆಲ್ಲ ಈ ಥರ ಹುರ್ಕೊಂಡ್ರೆ ಆ ಥರದ್ದು ಏನೂ ಆಗೋದಿಲ್ಲ. ನೀವು ಎಷ್ಟು ದಿನ ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು. ಅಪ್ ಟು 2 to 3 monthsವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು. ಏನಿಲ್ಲ, ಸ್ವಲ್ಪ ಸ್ಮೆಲ್ ಬರಬೇಕು, ಸ್ಮೆಲ್ ಬಂದು ಸ್ವಲ್ಪ ಬೆಚ್ಚಗಾಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕು. ನಾನು ರಾಗಿ ಹುರ್ಕೊಂಡೆ, ಆಮೇಲೆ ಗೋಧಿ ಹುರ್ಕೋತಾ ಇದ್ದೀನಿ.
ಅದಾದಮೇಲೆ ನಾನು ಯಾವ ಕಪ್ಪಲ್ಲಿ ನಾನು ಗೋಧಿ ತೊಗೊಂಡಿದ್ನ ಆ ಕಪ್ಪಲ್ಲಿ 1 ಕಪ್ ಪೂರ್ತಿ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಯಾವುದಾದ್ರೂ ಅಕ್ಕಿ ಯೂಸ್ ಮಾಡ್ಕೋಬೋದು, ರೆಡ್ ರೈಸ್ ಹಾಕ್ಬೋದು. ನಾನು ಇಲ್ಲಿ ಕೆಂಪು ಅಕ್ಕಿ ಕೊಡ್ತಿಲ್ಲ, ನಾನು ರೇಷನ್ ಅಕ್ಕಿ ಕೊಡ್ತಾಯಿದ್ದೀನಿ. ರೇಷನ್ ಅಕ್ಕಿನೂ ಕೂಡ ಮಕ್ಳಿಗೆ ತುಂಬ ಒಳ್ಳೆಯದು. ಅದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ಸ್ ಆಗಿರ್ಬೋದು, ಪ್ರಿಸರ್ವೇಟಿವ್ಸ್ ಆಗಿರ್ಬೋದು ಏನೂ ಯೂಸ್ ಮಾಡಿರೋದಿಲ್ಲ. ಸೊ ಅದಾದಮೇಲೆ ಅಕ್ಕಿನೂ ಚೆನ್ನಾಗಿ ಹುರ್ಕೊಂಡು, ಅದು ಅಷ್ಟೇ ದಪ್ಪ ಆಗಬಾರ್ದು, ಸ್ವಲ್ಪ ಬೆಚ್ಚಗೆ ಸ್ಮೆಲ್ ಬರೋ ಥರ ಆಗಬೇಕು ಅಷ್ಟೇ. ಅದಾದಮೇಲೆ ಏನೇನು ಕಾಳನ್ನ ತೊಳೆದಿಟ್ಕೊಂಡಿದ್ವಲ್ಲ ಆ ಕಾಳೆಲ್ಲ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಏನಕ್ಕೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಲ್ಲ ಐಟಮ್ಸ್ನೂ ಹುರ್ಕೋಬೇಕು. ಅದಾದಮೇಲೆ ನಾನು ಏನು ಕಪ್ ತೋರಿಸಿದ್ರೆ ಅದರಲ್ಲಿ ಅರ್ಧ ಕಪ್ಪು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಈಗ ಬಾದಾಮಿ ಅಂದರೆ ಬಡವರು ಬಾದಾಮಿ ಅಂತಲೇ ಹೇಳ್ತಾರಲ್ಲ, ಸೊ ಕಡಲೆಕಾಯಿ ಬೀಜದಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಆದಷ್ಟು ಕಡಲೆಕಾಯಿ ಬೀಜನ ಬಳಸಿ. ಸೊ ಅದನ್ನು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ 1 ಸ್ಪೂನ್ ಜೀರಿಗೆ, ಒಂದು 6-7 ಕಾಳು ಮೆಣಸು ಮತ್ತು ಒಂದು ಅರ್ಧ ಸ್ಪೂನಷ್ಟು, ಒಂದು ಅರ್ಧ ಚಿಕ್ಕ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಂಡು, ಅದಾದಮೇಲೆ ಒಂದು 20 ಬಾದಾಮಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು 10 ಗೋಡಂಬಿ ಹಾಕ್ಕೊಂಡಿದ್ದೀನಿ. ನಾನು 20 ಬಾದಾಮಿಗೆ 10 ಗೋಡಂಬಿ ತೊಗೊಂಡಿದ್ದೀನಿ. ಆ ಗೋಡಂಬಿನ ಜಾಸ್ತಿ ಯೂಸ್ ಮಾಡಬಾರ್ದು ಮಕ್ಕಳಿಗೆ. ಸೊ ಅದಾದಮೇಲೆ ಒಂದು 20 ಪಿಸ್ತಾ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಫ್ರೈ ಮಾಡಿಬಿಟ್ಟು, ನೀವು ವಾಲ್ನಟ್ ಇದ್ದರೆ ವಾಲ್ನಟ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ವಾಲ್ನಟ್ ಇರಲಿಲ್ಲ. ಅದಾದಮೇಲೆ ಏನು ತೊಗೊಂಡಿರ್ತೀವಲ್ಲ ಬಜೆ, ಅದನ್ನು ಒಂದು ಅರ್ಧ ಇಂಚು ಕಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬಜೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗುತ್ತೆ. ಹಾಗೆ ಇಲ್ಲಿ ನಾನು ಏಲಕ್ಕಿನೂ ಕೂಡ ಸ್ಕಿಪ್ ಮಾಡಿದ್ದೀನಿ, ಮರ್ತುಬಿಟ್ಟೆ. ಆಮೇಲೆ ನಾನು ಗ್ರೈಂಡ್ ಮಾಡ್ಬೇಕಾದ್ರೆ ನೆನಪಿಸ್ಕೊಂಡು ಏಲಕ್ಕಿ ಹಾಕಬೇಕಾಯ್ತು ಅಂತ. ಏಲಕ್ಕಿನೂ ಇದ್ದರೆ 1 ಇಲ್ಲ 2 ಹಾಕಿ. ಏಲಕ್ಕಿ ಆಗಿರ್ಬೋದು ಅಥವಾ ಬಜ್ಜಿ ಆಗಿರ್ಬೋದು, ಇದೆಲ್ಲ ಡೈಜೆಷನಿಗೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ, ಯಾವುದೇ ಥರ ತೊಂದರೆ ಆಗೋದಿಲ್ಲ ಡೈಜೆಷನ್ ಆಗಬೇಕಾದ್ರೆ. ಅದಾದಮೇಲೆ ಇದನ್ನು ನಾನು ಫ್ಯಾನ್ ಕೆಳಗಡೆ ಆರೋಕ್ಕೆ ಅಂತ ಇಟ್ಟಿದ್ದೀನಿ. ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಫ್ಯಾನ್ ಕೆಳಗಡೆ ಆರೋಕ್ಕೆ ಅಂತ ಇಟ್ಟಿದ್ದೀನಿ. ಸೊ ಅದು ಫುಲ್ಲು ಕಂಪ್ಲೀಟಾಗಿ ಕೂಲ್ ಆಗಬೇಕು. ಅಲ್ಲಿವರೆಗೂ ನೀವು ಗ್ರೈಂಡ್ ಮಾಡಬಾರ್ದು, ಬಿಸಿಲಿ ಗ್ರೈಂಡ್ ಮಾಡಬಾರ್ದು, ಅದು ಗಂಟು ಥರ ಆಗಿಬಿಡುತ್ತೆ. ಸೊ ಕಂಪ್ಲೀಟಾಗಿ ಅದು ಕೂಲ್ ಮಾಡಬೇಕು. ಆಮೇಲೆ ಅದನ್ನು ಸ್ವಲ್ಪ ಕೂಲ್ ಆದಮೇಲೆ ಅದನ್ನು ಮರಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು, ನೋಡಿ ಈಗ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಕಂಪ್ಲೀಟಾಗಿ ಕೂಲ್ ಆಗಿದೆ. ಸೊ ಗ್ರೈಂಡ್ ಮಾಡ್ಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅದು ಸ್ವಲ್ಪ ಪುಡಿನೇ ಇರುತ್ತೆ. ಸೊ ಆದಷ್ಟು ಒಂದು 3-4 ಟೈಮ್ಸ್ ಗ್ರೈಂಡ್ ಮಾಡಿ. ಗ್ರೈಂಡ್ ಮಾಡಿದ್ಮೇಲೆ ನೋಡಿ ಈ ಬಟ್ಲು ತುಂಬ ನನಗೆ ಹಸಿಟ್ಟಾಗಿದೆ. ಸೊ ನಮ್ಮ ಗುಡ್ಡಿಗೆ ಇಷ್ಟು ಸಾಕು. ಸೊ ಅದನ್ನೇನು ಮಾಡ್ತೀನಿ ನಾನು, ಅವತ್ತೆಲ್ಲ ಕೂಲ್ ಆಗಿ ಬಿಟ್ಬಿಡ್ತೀನಿ. ಮಾರನೇ ದಿವಸ ನಾನು ಅದನ್ನು, ಎಲ್ಲರೂ ಜರಡಿ ಒಂದಿಡ್ತಾರೆ, ನನಗೆ ಅದೇನೋ ಸರಿ ಅನಿಸಲಿಲ್ಲ, ನಾನು ಬಟ್ಟೆಲ್ಲೇ ಒಂದ್ರೆ ಇಟ್ಕೊಂಡೆ. ಯಾಕಂದರೆ ಚಿಕ್ಕದು ಏನೇ ಇದ್ರೂ ಈಚೆನೇ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ಅವ್ರಿಗೆ ಫೈನ್ ಪೌಡ್ರ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಬಟ್ಟೆಲ್ಲೇ ಒಂದ್ರೆ ಇಟ್ಕೊಂಡೆ. ಸೊ ಅದರಲ್ಲೇ ಒಂದ್ರೆ ಇಟ್ಕೊತಿದ್ದೆ. ನೋಡಿ ನಾನು ಒಂದ್ರೆ ಹಿಡಿತಾ ಇದ್ದೀನಿ. ನಮ್ಮ ಗೊಂಬೆ ಫೋರಲ್ಲಿ ಫುಲ್ಲು ಮುಳುಗೋಗಿದ್ದಾಳೆ. ಸೊ ನೋಡಿ ಈ ಥರ ಮೇಲ್ಗಡೆ ಇಷ್ಟು ಪುಡಿ ಉಳಿಯುತ್ತೆ. ಸೊ ಅಷ್ಟು ಪುಡಿ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸೊ ಅದನ್ನು ನೀವು ಕೂಡ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ನೀವು ಕೊನೆಗೆ ರುಬ್ಕೊಂಡ್ರೆ ಮತ್ತೆ ಇನ್ನೊಂದಷ್ಟು ಪೌಡ್ರುಗಳು ಸಿಗುತ್ತೆ. ಸೊ ಕೊನೆಗೆ ಒಂದು 1 ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಅಷ್ಟೇ ನನಗೆ ವೇಸ್ಟ್ ಆಗಿದ್ದು. ಇನ್ನಷ್ಟು ಪುಡಿ ನನಗೆ ಯೂಸ್ ಆಯಿತು, ಅಂದರೆ ಚೆನ್ನಾಗಿ ನನಗೆ ಫೈನ್ ಪೌಡ್ರ್ ಆಯಿತು. ಸೊ ಹಾಗಾಗಿ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ನಮ್ಮ ಗೊಂಬೆಗೂ ತಿನ್ನಿಸಿ ತೋರಿಸ್ತಾ ಇದ್ದೀನಿ. ಅವಳು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾಳೆ. ಖಾರನ ಏನು ಜಾಸ್ತಿ ಆಗಿರಲಿಲ್ಲ ಅಥವಾ ಜೀರಿಗೆ ಮೆಣಸು ಅಥವಾ ಏನು ಜಾಸ್ತಿ ಆಗಿಲ್ಲ, ಎಲ್ಲ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು. ಸೊ ಅರ್ಧ kg ರಾಗಿಗೆ ಇಷ್ಟು ನೀವು ಹಾಕ್ಕೊಂಡು ಆರಾಮಾಗಿ 6 ಮಂತ್ಸ್ ಅಬೌವ್ ಮಕ್ಕಳಿಗೆ ನೀವು ಆರಾಮಾಗಿ ಕೊಡ್ಬೋದು. ಸೊ ಅಷ್ಟೊತ್ತಿಗೆ ಪಾಪುನೇ ಎದ್ದು ಅಳ್ತಾ ಇದ್ದು ಅಂದ್ಬಿಟ್ಟು ನಾನು ಬೇಗ ಮುಗಿಸ್ಬಿಟ್ಟು ಎದ್ದು ಹೋದೆ. ಅಲ್ಲಿಗೆ ನಾನು ವೀಡಿಯೋ ಸ್ಟಾಪ್ ಮಾಡಿದೆ. ಮತ್ತೆ ವೀಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನೋಡ್ಬೋದು ನೀವು ಈ ಕೆಳಗಡೆ ಏನಿದೆಯಲ್ಲ ಬಾಕ್ಸು, ಅದು ಬಾಕ್ಸ್ ಫುಲ್ಲಾಗಿ ಮೇಲ್ಗಡೆ ಏನು ಪ್ಲಾಸ್ಟಿಕ್ ಬಾಕ್ಸ್ ಇದೆಯಲ್ಲ ಅದ್ರ ಬಾಕ್ಸಲ್ಲಿ ಫುಲ್ ಮಾಡಿದ್ದೀನಿ. ಸೊ ಇಷ್ಟು ನನಗೆ ಎಷ್ಟು ತಿಂಗಳು ಬರುತ್ತೆ ಅಂತ ಗೊತ್ತಿಲ್ಲ. ಒಂದು ಅಂದಾಜು ಒಂದು 2 ಮಂತ್ಸ್ ಆದರೂ ನನಗೆ ಬರ್ಬೋದು. ಯಾಕಂದರೆ ನನ್ನ ಗುಡ್ಡಿಗೆ ಮಾರ್ನಿಂಗ್ ನಾನು ಸರಿ ಕೊಡ್ತಾ ಇಲ್ಲ. ಮಾರ್ನಿಂಗ್ ನಾನು ಅವಳಿಗೆ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಆ ಥರ ಕೊಡ್ತಾಯಿದ್ದೀನಿ. ಯಾವಾಗಲಾದ್ರು ಒನ್ ಟೈಮ್ ಮಾತ್ರ ನಾನು ಮಾರ್ನಿಂಗು ಸರಿ ಕೊಡ್ತಾಯಿದ್ದೀನಿ. ನೈಟ್ ಮಾತ್ರ ಎವ್ರಿಡೇ ಅವಳಿಗೆ ಸರಿ ಕೊಡ್ತಾಯಿದ್ದೀನಿ ನಾನು. ನೋಡಿ ಈ ಥರ ನೀವು ಮಾಮೂಲಿ ನೀವು ಪ್ಲೇನ್ಟಾಗಿ ಸರಿಗೆ ಹೇಗೆ ನೀವು ನೀರು ಮಿಕ್ಸ್ ಮಾಡಿಕೊಂಡು ಹೇಗೆ ನೀವು ಬಿಡದೆ ನೀವು ಸರಿ ಮಾಡ್ತಾಯಿದ್ರು ಹಾಗೆ ಮಾಡಬೇಕು. ಹಾಗೆ ಮಾಡಿದ್ಮೇಲೆ ಈ ಕಡೆ ನಾನು ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ. ಬಿಡದೆ ತಿರುಗಿಸ್ಬೇಕು. ಮತ್ತು ಜಾಸ್ತಿ ಗಟ್ಟಿ ಮಾಡ್ಕೋಬಾರ್ದು ನೀವು ಅದು, ಯಾಕಂದರೆ ಆಮೇಲೆ ಆರಿದ್ಮೇಲೆ ಅದು ಗಟ್ಟಿ ಆಗೇ ಆಗುತ್ತೆ. ಸೊ ತೆಳ್ಳಗೆ ಮಾಡ್ಕೋಬೇಕು. ಕಲರ್ ಕೂಡ ಚೇಂಜ್ ಇರುತ್ತೆ, ಯಾಕಂದರೆ ಕಾಳೆಲ್ಲ ಹಾಕಿರ್ತೀವಲ್ಲ, ಕಲರ್ ಕೂಡ ಚೇಂಜ್ ಇರುತ್ತೆ, ಟೇಸ್ಟ್ ಕೂಡ ಚೇಂಜ್ ಇರುತ್ತೆ. ಇಲ್ಲಿ ನಾನು ಉಪ್ಪು ಬಳಸಿಲ್ಲ. ಕೆಲವೊಬ್ಬರು ಹಾಕ್ಬೋದು ಅಂತ ಹೇಳ್ತಾರೆ, ಕೆಲವೊಬ್ಬರು ಬೇಡ ಅಂತ ಹೇಳ್ತಾರೆ. ನಾನು ಗೊಂಬೆಗೆ ಹಾಕಿದ್ನೋ ಇಲ್ವೋ ಅನ್ನೋದು ನನಗೆ ಮರ್ತೋಗಿದೆ. ಸೊ ಹಾಗಾಗಿ ನಾನು ಇಲ್ಲಿ ಯಾವುದೇ ಥರ ಗುಡ್ಡಿಗೆ ಉಪ್ಪನ್ನು ಬಳಸಿಲ್ಲ, ಬರೀ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಬಿಟ್ಟು ನೀವೇನು ರಾಗಿ ಸರಿ ಮಾಡ್ಕೊತಾರಲ್ಲ ಅದೇ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಕೊಡೋರು. ಅದಾದಮೇಲೆ ಆಮೇಲೆ ನೀವು ಗಟ್ಟಿ, ಅಂದರೆ 7 ಮಂತ್ಸ್ ಎಬೋವು 8 ಮಂತ್ಸ್ ಎಬೋವು ನೀವು ಗಟ್ಟಿ ಮಾಡ್ಕೊಬೋದು. ಸೊ ಗುಡ್ಡಿ ಆರಾಮಾಗಿ ತಿಂದು ಯಾವುದೇ ರೀತಿ ಅವಳು ಹಠ ಮಾಡಲಿಲ್ಲ. ಇದು ನಾನು ಫಸ್ಟ್ ಟೈಮ್ ಕೊಡ್ತಾ ಇರೋದಲ್ಲ, ಅವಳಿಗೆ 4 ಇಂದ 5 ಡೇಸ್ವರೆಗೂ ಕೊಡ್ತಾಯಿದ್ದೀನಿ. ನಾನು ಇವತ್ತು ನಿಮಗೆ ವೀಡಿಯೋ
ಮಾಡಿದ್ದೀನಿ. ಯಾಕಂದ್ರೆ ನಾನು ಫಸ್ಟ್ ನೋಡಬೇಕಲ್ಲ ಮಗು ತಿನ್ನುತ್ತಾ ಏನು ಅಂತ. ಸೊ ಹಾಗಾಗಿ ಇವತ್ತು ನಾನು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಸೌಂಡ್ ಬರ್ತಿದೆ ಅಂದರೆ ನಮ್ಮ ಗುಡ್ಡಿ ಅಳ್ತಿದ್ದಾಳೆ, ನಮ್ಮ ಗೊಂಬೆ ಆಡಿಸ್ತಿದ್ದಾಳೆ, ಅದ್ರ ಸೌಂಡ್ ಬರ್ತಿದೆ. ಸೊ ಯಾರು ತಪ್ಪು ತಿಳ್ಕೊಬೇಡಿ. ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗಾದ್ರೂ ಯೂಸ್ಫುಲ್ ಆಗಿದ್ರೆ ಶೇರ್ ಮಾಡಿ, ಹಾಗೆ ಏನಾದ್ರು ಸಜೆಷನ್ ಇದ್ದರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಾನು ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.